ಮೇ 15, 2028 ಕರ್ನಾಟಕದ ಚುನಾವಣೆಯ ಫಲಿತಾಂಶ ಬರ್ತಾ ಇದೆ. ಇವಾಗಷ್ಟೇ ಫಲಿತಾಂಶ ಬರ್ತಾ ಇದೆ. 28ಕ್ಕೆ ಚುನಾವಣೆ ಇದೆ, ಮೇ 15ನೇ ತಾರೀಕು ಫಲಿತಾಂಶ ಬರ್ತಾ ಇದೆ. ಅವತ್ತು ಕೂತ್ಕೊಂಡು ನಾವಿಲ್ಲಿ ಹೇಳ್ತಾ ಇರ್ತೀವಿ, ಹೌದು ಈಗ ಕಾಂಗ್ರೆಸ್ ಅವರು ಇಷ್ಟು ಸೀಟ್ ಗೆದ್ದಿದ್ದಾರೆ, BJP ಅವರು ಇಷ್ಟು ಗೆದ್ದಿದ್ದಾರೆ, JDS ಅವರು ಇಷ್ಟು ಗೆದ್ದಿದ್ದಾರೆ, ಪ್ರಜಾಕೀಯ ಇಷ್ಟು ಗೆಲ್ತು. ಈ ಮೂಲಕವಾಗಿ ಕರ್ನಾಟಕ ಅಸೆಂಬ್ಲಿಯಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣ ಆಯಿತು ಅನ್ನುವಂಥದ್ದು ಬಂತು. ಓಕೆ, ಅವತ್ತು ಕೂತ್ಕೊಂಡು ಕೇಳ್ತಾ ಇರುವಾಗ ಅತಂತ್ರ ವಿಧಾನಸಭೆ ಇದೆ, ಈಗ ಉಪೇಂದ್ರ ಅವರ ಪಕ್ಷ ಬೆಂಬಲವನ್ನು ಕೊಟ್ಟರೆ ಮಾತ್ರ ಈ ಮೂರಲ್ಲಿ ಯಾರಾದ್ರೂ ಒಬ್ರು ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ, ಉಳಿದವರು ಯಾರು ಕೂಡ ಇಲ್ಲ. ಯಾಕಂದ್ರೆ 113 ನಂಬರ್ ಆಗ್ಲೇಬೇಕು, ವಿಧಾನಸಭೆಯಲ್ಲಿ ಬಹುಮತ ಬರಬೇಕು. ಅವತ್ತು ಉಪೇಂದ್ರ ಅವರು ಯಾರ ಜೊತೆ ಕೂಡ ಹೋಗೋದಕ್ಕೆ ರೆಡಿ. ಕೇಳಿ ಒಂದ್ ನಿಮಿಷ ಕೇಳಿ, ಆಗ ಒಂದು 5 ಜನ ನನಗೆ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಅಥವಾ ಒಂದು 50 ಜನ ಕೊಟ್ಟಿದ್ದಾರೆ. 50 ಜನ ಬಂದಿದ್ದಾರೆ ಅನ್ಕೊಳ್ಳಿ. ನಾನು ಫಸ್ಟ್ 50 ಜನರ ಪೋಲಿಂಗ್ ವ್ಯವಸ್ಥೆ ನಾನು ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀನಿ. ನಾನು ಫಸ್ಟ್ 50 ಜನ ಕೇಳ್ತೀನಿ, ಮೇನ್ ಡಿಮಾಂಡ್ ಏನಪ್ಪ, ಒಂದೇ ಸೆಕೆಂಡ್ ಅಲ್ಲಿ ಮಾಡ್ತೀನಿ ನಾನು ಪೋಲಿಂಗ್. ಈಗ ಗೌರ್ಮೆಂಟ್ ರಚಿಸೋದಕ್ಕೆ ನಿಮಗೊಂದು ಚಾನ್ಸ್ ಸಿಕ್ಕಿದೆ ಜನಗಳಿಗೆ. ನಿಮ್ಮ 50 ಕ್ಷೇತ್ರಗಳಲ್ಲಿ ನಿಮ್ ಡಿಮ್ಯಾಂಡ್ ಏನು, ತುಂಬಾ ಇಂಪಾರ್ಟೆಂಟ್ ಡಿಮ್ಯಾಂಡ್ ಏನು? ಫಸ್ಟ್ ನಾನು ರೆಪ್ರೆಸೆಂಟೇಟಿವ್ ಇಸ್ ಎ ವರ್ಕರ್, ನನಗೆ ರೆಪ್ರೆಸೆಂಟೇಟಿವ್ ಇಂಪಾರ್ಟೆಂಟ್ ಅಲ್ಲ. ನಾನು ಡೇ 1 ಹೇಳ್ತಾ ಇದ್ದೀನಿ, ಜನರಿಗೆ ಕೇಳ್ತೀರಿ, ನನಗೆ ಜನನೇ ಅಲ್ಟಿಮೇಟ್. ಆ ಜನನ್ ಕೇಳ್ತೀನಿ ನಾನು ಅಷ್ಟೇ. ಇವನು ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ಬೇಕು ಅಷ್ಟೇ. ಜನನ್ ಕೇಳಿ ನನಗೆ ಅದನ್ನು ವರದಿ ಒಪ್ಸಪ್ಪ ಅಂತೀನಿ ಅಷ್ಟೇ. ನಾನು ಯೂಸಿಂಗ್ ಟೆಕ್ನಾಲಜಿ ಕನೆಕ್ಟ್ ಮಾಡು, ಕೇಳು. ಅಲ್ಲಿ 50 ವಾರ್ಡಲ್ಲಿ ಬಹಳ ಮುಖ್ಯವಾಗಿ ಏನೋ ಒಂದು ಹಾಸ್ಪಿಟಲ್ ಕೇಳ್ತಾರೆ ಅನ್ಕೊಳ್ಳಿ, ಒಂದು ಎಜುಕೇಶನ್ ಏನೋ ಕೇಳ್ತಾರೆ ಅನ್ಕೊಳ್ಳಿ, ಒಂದು ರಸ್ತೆ ವ್ಯವಸ್ಥೆ ಕೇಳ್ತಾರೆ. ನಾನು ಈ 3 ಡಿಮ್ಯಾಂಡ್ ಇಡ್ತೀನಿ ಅವ್ರ ಹತ್ರ. ನೋಡಪ್ಪ, ಈ 3 ಮಾಡ್ಕೊಡ್ತೀರಾ ನೀವು? ಖಂಡಿತ ನಂದೆಲ್ಲ ಓಟರ್ ನಿಮಗೆ, ನನ್ನ ಸಪೋರ್ಟ್ ನಿಮಗೆ. ಅದು ನಾನು ಏನೋ ಇದಲ್ಲ, ಏನೋ ಅದೇನೋ ಹೇಳ್ತಾರಲ್ಲ, ಏನೋ ಅನ್ಕಂಡೀಷನಲ್ ಸಪೋರ್ಟ್ ಅಲ್ಲ. ಇದು ಫಸ್ಟ್ 1 ವರ್ಷದಲ್ಲಿ ಇದು ಮಾಡ್ಬೇಕು ನಮ್ಗೆ. 1 ವರ್ಷದಲ್ಲಿ ಆಗತ್ತಾ ನಿನಗೆ? 1 ವರ್ಷದಲ್ಲಿ ಇದು ಮಾಡ್ತೀಯಾ? ನಿನ್ನ ಹತ್ರ ಬಡ್ಜೆಟ್ ಇದೆ, ಅದು ಕೇಳ್ಕೊಂತೀನಿ ನಾನು, ಬಾಯಿಗೆ ಬಂದಂಗೆ ಕೇಳಲ್ಲ. ಆಗತ್ತೆ ನನಗಿದ್ರೆ ಓಕೆ, ಫಸ್ಟ್ 1 ಇಯರ್ ಅಲ್ಲಿ ಅಟ್ಲೀಸ್ಟ್ ಇಷ್ಟು ಮಾಡು, ನೆಕ್ಸ್ಟ್ ಇಯರ್ ಇಷ್ಟು ಮಾಡು. 5 ವರ್ಷದಲ್ಲಿ ನನಗೆ ಇಷ್ಟಾರ ಆಗ್ಬೇಕು ಏನ್ ಹೇಳಿ, ಇದು ಜನರ ಡಿಮ್ಯಾಂಡ್. ಅದಕ್ಕೋಸ್ಕರ ನಾನು ನೀನು ಸಪೋರ್ಟ್ ಮಾಡ್ತಿದ್ದೀನಿ. ಇಲ್ಲಿ ಯಾರೋ 10 ಜನ ಬಂದ್ಬಿಟ್ಟು ರಾಜರ ಹತ್ರ ಕೂತ್ಕೊಂಡು, ಸರ್ ಒಂದು ಕೆಲಸ ಮಾಡಿ ಸರ್, ನೀವೊಂದು ಪೋಸ್ಟ್ ಹೇಳಿ ಸರ್, ನಮಗೊಂದು ಕೊಡಿ ಸರ್. ನಿನಗೆ ಪೋಸ್ಟ್ ಕೊಡೋಕ್ಕಲ್ಲ, ಅಲ್ಲಿ ಜನ ಕಳಿಸಿರೋದು ನಿನಗೆ ಎಲೆಕ್ಟ್ ಮಾಡಿರೋದು ಅವ್ರಿಗೆ ಅನುಕೂಲ ಆಗೋದಕ್ಕೋಸ್ಕರ. ಈಗ 52 ಜನ ಶಾಸಕರಿದ್ದಾರೆ ನಿಮ್ಮ ಜೊತೆ. ನೀವು ಈ ನಿರ್ಧಾರಕ್ಕೆ ಬಂದ್ರಿ, ನಿಮ್ಮ ಜೊತೆಗೆ ನಿಮ್ಮನ್ನು ಹಾರ್ಡ್ ಕೋರ್ ಆಗಿ ನಿಮ್ಮನ್ನು ಬೆಂಬಲಿಸುವಂತ ಇನ್ನೊಂದು 10 ಜನ ಶಾಸಕರಿದ್ದಾರೆ. ಉಳಿದ 42 ಜನ ಶಾಸಕರು ಇಲ್ಲ, ಉಪೇಂದ್ರ ಅವರು ಈ ತರ ಕೇಳ್ತಾ ಇದ್ದಾರೆ, ಸಿದ್ಧಾಂತದಲ್ಲಿದ್ದಾರೆ, ನಾವು ಬೇರೆ ಪಕ್ಷ ಮಾಡ್ಕೊಂಡು ಹೋಗ್ತೀವಿ ನಿರ್ಧಾರ ಮಾಡ್ತಾರೆ. ಅವಾಗ ಅವ್ರಿಗೆ ಸಾಂವಿಧಾನಿಕವಾಗಿ ಅವ್ರಿಗೆ ಅಧಿಕಾರ ಇದೆ, ಅವರಿಗೆ ಪಕ್ಷವನ್ನು ಒಡೆದು ಹೋಗೋದಕ್ಕೆ ಅಧಿಕಾರ ಇದೆ. ಅವಾಗೇನ್ ಮಾಡ್ತಾರೆ? ಇಲ್ಲೇ ಜನ ದನಿ ಎತ್ತಬೇಕು, ಯಾಕಂದ್ರೆ ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ. ಕೇಳಿ, ಅದೇ ಹೇಳಿದ್ ನಾನು, ಈ ಅಮೆಂಡ್ಮೆಂಟ್ಗಳಾಗಬೇಕು, ಇಲ್ಲ ಜನ ರೋಡ್ಗೆ ಇಲ್ಲಿ ಹೋರಾಟ ಆಗ್ಬೇಕು. ನಾನು ಎಲೆಕ್ಟ್ ಮಾಡಿ ಕಳಿಸಿದೀನಿ, ಈ ವಿಚಾರಕ್ಕೆ ಕಳಿಸಿದೀನಿ, ಇವ್ನು ನೋಡ್ರೆ ಅಲ್ಲೋಗಿ ಸೇರ್ಕಂತ ಇದ್ದಾನೆ, ಬಂದ್ರೆ ನಾವು ಚಳವಳಿ ಮಾಡೋಣ, ಅವ್ನು ಇಳಿಸ್ಬೇಕು ನಾವು ಅಂತ. ಹೋರಾಟ ಅನ್ನೋದು ಇಲ್ಲಿ ನಿಜವಾದ ಆಗ್ಬೇಕಾಗಿರೋದು. ಇದು ನ್ಯಾಷನಲ್ ಲೆವೆಲ್ ಚರ್ಚೆ ಆಗ್ಬೇಕು. ಎಲೆಕ್ಟ್ ಮಾಡಿ ಕಳಿಸಿರೋರೇ ಗಲಾಟೆ ಮಾಡ್ತಿದ್ದಾರೆ ಏನ್ ಹೇಳಿ. ಆ ಅದ್ಭುತವಾದ ಬದಲಾವಣೆ ಖಂಡಿತ ಆಗತ್ತೆ, ಯಾಕಂದ್ರೆ ಜನಗಳಿಗೆ ಆ ಪವರ್ ಇದೆ. ಅವ್ರು ಮನಸ್ಸು ಮಾಡ್ರೆ ಏನ್ ಬೇಕಾಗುತ್ತೆ ಅದು ಪ್ರೂವ್ ಮಾಡಿದ್ದಾರೆ ತಮಿಳ್ನಾಡಲ್ಲಿ. ನಾನು ಬಯಸ್ತಿರೋದು ಈ ಬದಲಾವಣೆನ. ಗೊತ್ತಿಲ್ಲ ನೀವು ಸರಿನೋ ತಪ್ಪು ಅಂತಿರೋ, ಗೊತ್ತಿಲ್ಲ, ಏನೋ ನಿಮ್ಮ ಭ್ರಮೆ ಇರ್ಬೋದು ಅನ್ಕೊಳ್ಳಿ. ನನಗೆ ಖಂಡಿತ ಇದಾಗತ್ತೆ ಅನಿಸ್ತಾ ಇದೆ. ಟೆಕ್ನಾಲಜಿ ಹೆಲ್ಪ್ ಮಾಡ್ತಾ ಇದೆ, ಜನ ಜಾಗೃತರಾಗ್ತಾ ಇದ್ದಾರೆ, ಯಂಗ್ಸ್ಟರ್ಸ್ ಜಾಗೃತರಾಗ್ತಾ ಇದ್ದಾರೆ. ಈ ಒಂದು ಪರಿಸ್ಥಿತಿ ಬರುತ್ತೆ 100%. ನೋಡ್ತಾ ಇರಿ.